ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ಸುಬ್ರಹ್ಮಣ್ಯ ಸ್ವಾಮಿ ಮುರುಘ ತಮಿಳಿನವರು ಆಚರಿಸ್ತಕ್ಕಂಥ ನಂಬಿಕೊಂಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದೇವರು ಮತ್ತು ಪ್ರಪಂಚದ ಎಲ್ಲ ಜನಗಳಿಗೆ ಬೇಕಾಗಿರ್ತಕ್ಕಂಥ ಜ್ಞಾನದೇವರು ಅಂತ ಇದನ್ನು ಹೇಳೋದು. ಈ ಸುಬ್ರಹ್ಮಣ್ಯ ಸ್ವಾಮಿ ಮುಖ್ಯವಾಗಿ ಕಾರ್ತಿಕೇಯ, ಷಣ್ಮುಖ, ಮುರುಘ, ಗುಹ, ಸ್ಕಂದ ಅಂತ ಹಲವಾರು ಹೆಸರಿನಿಂದ ಪ್ರಸಿದ್ಧನಾಗಿರುವ ದೇವತೆ. ಈತನನ್ನು ಹಿಂದೂ ಪುರಾಣಗಳಲ್ಲಿ ಪರಾಕ್ರಮ ದೇವರು, ಯುದ್ಧ ದೇವತೆ, ಜ್ಞಾನ ಮತ್ತು ತಪಸ್ಸಿನ ಆಚಾರ್ಯ ಅಂತಲೇ ವರ್ಣಿಸಲಾಗಿದೆ. ತಮಿಳುನಾಡಿನಲ್ಲಿ ಈತನನ್ನು ಮುಖ್ಯ ದೇವರಾಗಿ ಪೂಜಿಸಲಾಗುತ್ತೆ ಮತ್ತು ತಮಿಳು ಸಂಸ್ಕೃತಿಯಲ್ಲಿಯೇ ಮುರುಗನ್ ಭಕ್ತಿ ಅತ್ಯಂತ ಪ್ರಭಾವಶಾಲಿಯಾಗಿದೆ. ಅದನ್ನು ಮುರುಗನ್ ಅಂತಕ್ಕಂಥ ದೇವರನ್ನು, ಸುಬ್ರಹ್ಮಣ್ಯ ಅಂತಕ್ಕಂಥ ದೇವರು ವಿಶೇಷವಾಗಿ ತಮಿಳುನಾಡಿನಲ್ಲಿ ಪಳನಿಯಲ್ಲಿ ಜಾಸ್ತಿ ಇದು ಬಳಕೆಯಲ್ಲಿದೆ. ಈ ಸುಬ್ರಹ್ಮಣ್ಯ ಇವನ ಜನನದ ಕತೆ ನೋಡೋಣ. ಶಿವ ಮತ್ತು ಪಾರ್ವತಿ ಪುತ್ರನಾಗಿ ಇತರ ದೇವತೆಗಳು ತಾರಕಾಸುರರ ತಾರಕಾಸುರ ಎಂದ ದೈತ್ಯನನ್ನು ವಧಿಸಲು ಒಬ್ಬ ಮಹಾನ್ ಯೋಧನ ಅವತಾರ ಬೇಕು ಅಂತ ಮಹಾದೇವ ಶಿವನ ಬಳಿ ಪ್ರಾರ್ಥನೆ ಮಾಡ್ತಾರೆ. ದೇವತೆಗಳ ಪ್ರಾರ್ಥನೆಯ ಪರಿಣಾಮವಾಗಿ ಶಿವನ ತಪೋಬಲದಿಂದ 6 ಅಗ್ನಿ ಉರಿಗಳಾಗಿ ಹೊರಗೆ ಬಂದು ಶರವಣಪೊಯ್ಯೈ ಸರೋವರ ಎಂಬ ಶಕ್ತಿ ಕೇಂದ್ರದಲ್ಲಿ 6 ಮಕ್ಕಳಾಗಿ ಹುಟ್ಟುತ್ತಾರೆ. ಆ 6 ಶಿಶುಗಳನ್ನು ಪಾರ್ವತಿ ಕೃತ್ತಿಕಾ ದೇವತೆಗಳು ಸಾಕುವ ಮೂಲಕ ಪೋಷಿಸುತ್ತಾರೆ. 6 ಮಕ್ಕಳನ್ನು ಪಾರ್ವತಿ ಏಕೀಕರಣ ಮಾಡಿ 6 ಮುಖಗಳ ಷಣ್ಮುಖ ದೇವನಾಗಿ ಮಾಡುತ್ತಾರೆ. ಹೀಗಾಗಿ ಸುಬ್ರಹ್ಮಣ್ಯನಿಗೆ ಷಣ್ಮುಖ, 6 ಮುಖಗಳವನು ಅಂತ ಹೆಸರು ಬಂದಿದೆ. ಈ ತಾರಕಾಸುರ ವಧೆ, ದೈತ್ಯನಾದ ತಾರಕಾಸುರನು ದೇವತೆಗಳನ್ನು ಬಹಳ ಕಾಡುತ್ತಿದ್ದನು. ಬ್ರಹ್ಮನ ಆಶೀರ್ವಾದದಿಂದ ತಾರಕಾಸುರನನ್ನು ಶಿವನ ಪುತ್ರ ಸುಬ್ರಹ್ಮಣ್ಯ ಅಷ್ಟೇ ಕೊಲ್ಲಬಲ್ಲನೆಂಬ ಶಾಪ ಬೇರೆ ಇತ್ತು. ಹೀಗಾಗಿ ದೇವತೆಗಳು ಸುಬ್ರಹ್ಮಣ್ಯನನ್ನು ಅಣಚಿ ಸಿದ್ಧರಾಗಿ ಮಾಡುವ ಜವಾಬ್ದಾರಿಯನ್ನು ವಹಿಸಿಕೊಳ್ತಾರೆ. ಸುಬ್ರಹ್ಮಣ್ಯ ತಾರಕಾಸುರನನ್ನು ಸೋಲಿಸಲು ಮಯೂರವನ್ನು ತಮಿಳಿನಲ್ಲಿ ಮಯಿಲ್ ವಾಹನ ಅಂತ ಹೇಳ್ತಾರೆ, ತನ್ನ ವಾಹನವನ್ನಾಗಿ ತೆಗೆದುಕೊಂಡು ತನ್ನ ಅಸ್ತ್ರವಾದ ವೇಲ್ ದಿವ್ಯ ಬಾಲ ಅಂತ ಏನು ಕರೀತಾರೆ, ಅದರೊಂದಿಗೆ ಯುದ್ಧಕ್ಕೆ ತೆರಳುತ್ತಾನೆ. ಈ ಯುದ್ಧದಲ್ಲಿ ಸುಬ್ರಹ್ಮಣ್ಯ ತಾರಕಾಸುರನನ್ನು ನಾಶ ಮಾಡಿ ದೇವತೆಗಳಿಗೆ ಶಾಂತಿ ತಂದುಕೊಡ್ತಾನೆ. ಸುಬ್ರಹ್ಮಣ್ಯನ ಉಪಾಸನೆ ಮತ್ತು ಭಕ್ತಿ ಪರಂಪರೆ ಹೇಗಪ್ಪ ಅಂತ ನೋಡೋಣ. ಮುರುಗನ್ ದೇವಾಲಯಗಳು ಎಲ್ಲಿದೆ, ಏನು ಕತೆ ಅಂತ ನೋಡೋಣ. ತಮಿಳುನಾಡಿನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಗಳು ಬಹಳ ಪ್ರಸಿದ್ಧ. 6 ಪವಿತ್ರ ಸ್ಥಳಗಳನ್ನು 6 ಪದೈವೀಡು ಮುರುಗನ್ ಭಕ್ತರು ವಿಶೇಷವಾಗಿ ಪೂಜಿಸುತ್ತಾರೆ. ಅದ್ಯಾವುದಪ್ಪ ಮೊದಲನೇದಾಗಿ ತಿರುವಾವಿನಂಕುಡಿ ಪಳನಿ ತಪಸ್ಸಿನ ಸ್ಥಾನ. ಇದು ಸ್ವಾಮಿಮಲೆ ಅನ್ನೋದು 2ನೇದು, ಜ್ಞಾನ ಕೊಡುವ ಸ್ಥಳ ಅಂತ. ಈ 3ನೇದಾಗಿ ತಿರುವೇರಕಾಡು ತಿರುಚೆಂದೂರು ಅಂತ ಕರಿತೀವಲ್ಲ, ಅದಕ್ಕೆ ಶಕ್ತಿ ಪ್ರದರ್ಶನೆ ಮಾಡಿರ್ತಕ್ಕಂಥ ಸ್ಥಳ.
ನಾಲ್ಕನೇದಾಗಿ ಈ ಮುದಿರ್ಚೋಲೆ ಅಂತ ಹೇಳ್ಬಿಟ್ಟು ಏನು ಕರೀತಾರೆ ಅಂತಾರೆ, ಅದಕ್ಕೆ ಹೇಳ್ತಾರೆ ಧರ್ಮದ ಸ್ಥಳ ಅಂತ ಇದಕ್ಕೆ. ಐದನೇದು ತಿರುಪರಂ ಕುಂದ್ರಂ ಅಂತ ವಿವಾಹವಾಗಿರ್ತಕ್ಕಂಥ ಸ್ಥಳ, ಸುಬ್ರಹ್ಮಣ್ಯ ಸ್ವಾಮಿ ವಿವಾಹ ಮಾಡಿಕೊಂಡಿರ್ತಕ್ಕಂಥ ಸ್ಥಳ. ಆರನೇದು ಪಳನಿಪಿಳ್ಳೆಯಾರ್ ಅಂತ ಹೇಳ್ಬಿಟ್ಟು ಶಕ್ತಿ ತತ್ವದ ಸ್ಥಳ ಇದು. ಈ ಸುಬ್ರಹ್ಮಣ್ಯನ ಐಕ್ಯತತ್ವ ಮತ್ತು ತತ್ವಜ್ಞಾನನ ನೋಡೋಣ ಏನು ಹೇಳುತ್ತೆ ಅಂತ. ಸುಬ್ರಹ್ಮಣ್ಯನನ್ನು ಜ್ಞಾನಸ್ವರೂಪ ತತ್ವಜ್ಞಾನದಾಯಕ ಅಂತ ಪರಿಗಣಿಸ್ತಾ ಇರುತ್ತೆ. ಇಲ್ಲಿ ಓಂ ಶರವಣ ಭವ ಎಂಬ ಮಂತ್ರ ಜಪ ಮಾಡಿದ್ರೆ ಜ್ಞಾನ ಮತ್ತು ಪರಾಕ್ರಮ ದೊರಕುತ್ತೆ ಅಂತ ಹೇಳ್ಬಿಟ್ಟು ಹೇಳುತ್ತೆ. ವೇಲ್ ಕತ್ತಿ ಅಥವಾ ವೇಲ್ ಶಕ್ತಿ ಆಯುಧ ಅಂತ ಇದನ್ನೆಲ್ಲ ಕಳೀತಾರೆ. ಇದು ಮುರುಗನ್ ದೇವಾಲಯದಲ್ಲಿ ಈ ಅಸ್ತ್ರದ ಪ್ರಾಧಾನ್ಯ ಬಹಳವಿದೆ. ಮಯೂರ ವಾಹನ ಅಂದರೆ ಪೀಕಾಕ್ ಅಂತ ಹೇಳ್ಬಿಟ್ಟು ಏನು ಹೇಳ್ತಾರೆ, ನವಿಲು, ಮೈಲ್ ವಾಹನ ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳ್ತಾರೆ. ಪಾಪ ಮತ್ತು ಅಜ್ಞಾನವನ್ನು ನಾಶ ಮಾಡುತ್ತಾನೆ ಇದರಿಂದ. ಸೇವೆ ಮತ್ತು ಕಾವಡಿ ಇದೇನಪ್ಪ ಅಂದರೆ ಮುರುಗನ್ ಸೇವೆ ಮಾಡುವ ಭಕ್ತರು ಕಾವಡಿ ಉಯ್ಯಾಲೆ ಮೂಲಕ ಭಕ್ತಿನ ಪ್ರದರ್ಶನ ಮಾಡ್ತಾರೆ. ಈ ಸುಬ್ರಹ್ಮಣ್ಯನ ವೈಶಿಷ್ಟ್ಯಗಳು ಏನಪ್ಪ ಅಂದರೆ ಅವನಿಗೆ 6 ಮುಖಗಳಿವೆ, ಷಣ್ಮುಖ. ಇದು 6 ದಿಕ್ಕಿನಲ್ಲಿ ಜ್ಞಾನವನ್ನು ಹರಡುವುದನ್ನು ಸೂಚಿಸುತ್ತೆ. ಮಯೂರ ವಾಹನ ಅಂದರೆ ಪೀಕಾಕ್ ಅಂದರೆ ನವಿಲು, ಇದು ತಮೋಗುಣವನ್ನು ನಾಶ ಮಾಡುತ್ತೆ. ವೇಲ್ ಇದು ಅಸ್ತ್ರ, ಇದು ಸುಬ್ರಹ್ಮಣ್ಯನ ಅಸ್ತ್ರ. ಇದು ಶಕ್ತಿ, ವಿಜ್ಞಾನ, ಧರ್ಮ ಮತ್ತು ನಿಷ್ಠೆಯ ಪ್ರತೀಕವಾಗಿದೆ. ಕಾವಡಿ ಸೇವೆ ಅಂತಕ್ಕಂಥದ್ದು ಭಕ್ತರು ತಮ್ಮ ಮನಸ್ಸಿನ ಇಚ್ಛೆಗಳನ್ನು ಮುರುಗನ್ ಮುಂದೆ ಅರ್ಪಿಸಲು ಕಾವಡಿ ಹೊರತಾರೆ. ಸುಬ್ರಹ್ಮಣ್ಯನಿಗೆ ಶನಿವಾರ ಮತ್ತು ಮಂಗಳವಾರ ತುಂಬ ವಿಶೇಷವಾಗಿರ್ತಕ್ಕಂಥ ದಿನ. ಈ ಮುರುಗನ್ ಮತ್ತು ತಮಿಳು ಸಂಸ್ಕೃತಿ, ತಮಿಳುನಾಡಲ್ಲಿ ಸುಬ್ರಹ್ಮಣ್ಯನನ್ನು ತಮಿಳ್ ಕದವುಳ್ ಅಂತ ಹೇಳ್ಬಿಟ್ಟು ಕರೀತಾರೆ. ಹಾಗಂದರೆ ತಮಿಳರ ದೇವರು ಅಂತಾನೆ ಇದಕ್ಕೆ ಅರ್ಥ. ಈ ಕಂದಷಷ್ಠಿ ಕವಚಂ, ಸುಬ್ರಹ್ಮಣ್ಯ ಭುಜಂಗಂ, ಓಂ ಶರವಣ ಭವ ಅಂತ ಮಂತ್ರಗಳು ಮುರುಗನ್ ಉಪಾಸಕರಿಗೆ ಬಹಳ ಶ್ರೇಷ್ಠವಾದ್ದು ಮತ್ತು ಶ್ರದ್ಧೆಯ ತಂತ್ರೋಪಾಸನೆ ಅಂತಲೇ ಹೇಳ್ಬೋದು. ಈ ತೈಪೂಸಂ, ಸ್ಕಂದಷಷ್ಠಿ, ಪಂಗುನಿ ಉತ್ತಿರಂ ಮುಂತಾದ ಉತ್ಸವಗಳು ಮುರುಗನ್ ಭಕ್ತರಿಗೆ ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು. ಸುಬ್ರಹ್ಮಣ್ಯನ ತತ್ವಶಾಸ್ತ್ರ ಮತ್ತು ಜೀವನದ ಪ್ರಭಾವ ನೋಡೋಣ. ಸುಬ್ರಹ್ಮಣ್ಯನ ಉಪಾಸನೆ ಮಾಡಿದರೆ ಜ್ಞಾನ ಮತ್ತು ಬುದ್ಧಿ ಬೆಳೆಯುತ್ತೆ. ವೈರಾಗ್ಯ, ತಪಸ್ಸು ಮತ್ತು ಶಕ್ತಿಯ ಪ್ರಾಪ್ತಿಯಾಗುತ್ತೆ. ಮನಸ್ಸು ಶುದ್ಧಗೊಳ್ಳುತ್ತೆ. ಅಜ್ಞಾನ ನಾಶ ಆಗುತ್ತೆ. ಮಾನಸಿಕ ಶಕ್ತಿ ಹೆಚ್ಚಿ ಕಠಿಣ ಸನ್ನಿವೇಶಗಳಲ್ಲೂ ಕೂಡ ಧೈರ್ಯ ಬರುತ್ತೆ ಅಂತ. ಉಪಸಂಹಾರ ಏನಪ್ಪ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಮುರುಗನ್ ದೇವರು ಪವಿತ್ರ ಜ್ಞಾನ ಶಕ್ತಿ ಮತ್ತು ತಪಸ್ಸಿನ ಪ್ರತೀಕ ಅಂತ ಹೇಳ್ಬೋದು. ದೇವತೆಗಳ ನಾಯಕರಾಗಿರುವ ಮುರುಗನ್ ಭಕ್ತರಿಗೆ ಶಕ್ತಿಯನ್ನು ನೀಡುವ ಶರಣಾಗತಿ ದೈವ ಅಂತಲೇ ಹೇಳ್ಬೋದು. ತಮಿಳು ಸಂಸ್ಕೃತಿಯಲ್ಲಿ ಮಾತ್ರವಲ್ಲ, ಕರ್ನಾಟಕ, ಆಂಧ್ರ, ಕೇರಳ ಮತ್ತು ಉತ್ತರ ಭಾರತದಲ್ಲಿ ಕೆಲವು ಕಡೆಗಳಲ್ಲಿ ಸಹ ಸುಬ್ರಹ್ಮಣ್ಯನ ಆರಾಧನೆ ತುಂಬ ಪ್ರಸಿದ್ಧ ಆಗಿದೆ. ವೇಲ್ಮುರುಗ ಓಂ ಶರವಣ ಭವ. ಇಲ್ಲಿ ಇನ್ನೊಂದು ನಾನು ಹೇಳಿದ್ದೆ ಇಡುಂಬನ್ ಬಗ್ಗೆ. ಇದೇನಪ್ಪ ಅಂದರೆ ಈ ಇಡುಂಬನ್ ತಮಿಳು ಜನಪದ ಪುರಾಣಗಳಲ್ಲಿ ಪ್ರಚಲಿತವಾಗಿರ್ತಕ್ಕಂಥ ಮಹತ್ವವಾದ ಪಾತ್ರ. ಈ ಸುಬ್ರಹ್ಮಣ್ಯ ಸ್ವಾಮಿನ ಭಕ್ತನಾಗಿಯೇ ಗುರುತು ಮಾಡಿಕೊಂಡಿರುವ ಭೂತಗಣ ಅಂತ ಇವನಾಗಿದ್ದು,
ಇವನ ಕತೆ ಮುಖ್ಯವಾಗಿ ತಮಿಳುನಾಡಿನ ಪಳನಿ ಮುರುಗನ್ ದೇವಾಲಯಕ್ಕೆ ಸಂಬಂಧಿಸಿದೆ ಅಂತ ಹೇಳ್ಬೋದು. ಈ ಇಡುಂಬನ್ ಪುರಾಣದ ಕತೆ ಏನಿದೆಯಾ ಅಂತ ನೋಡೋಣ. ಇಡುಂಬನ್ ಮೂಲತಃ ಶಿವನ ಒಬ್ಬ ಭಕ್ತನಾಗಿದ್ದು ಅಗಸ್ತ್ಯ ಮುನಿಯ ಶಿಷ್ಯನಾಗಿದ್ದನು. ಪಾಳಿಪತ್ತು ಎಂಬ ಪ್ರದೇಶದಲ್ಲಿ ವಾಸವಿದ್ದ ಇವನು ಇಡುಂಬನಿಗೆ ತನ್ನ ಗುರು ಅಗಸ್ತ್ಯರು ಒಂದು ಕಾರ್ಯವನ್ನು ಕೊಡ್ತಾರೆ. ಅವರು ಸತ್ಯಲೋಕಕ್ಕೆ ಹೋಗಿ ಶೇಷ ಪರ್ವತದ 2 ಶಿಖರಗಳನ್ನು ತಂದುಕೊಡಲು ಇಡುಂಬನನ್ನು ಕಳಿಸ್ತಾರೆ. ಈ ಶಿಖರಗಳನ್ನು ಅವರು ತಂದು ದಕ್ಷಿಣ ಭಾರತದಲ್ಲಿ ಸ್ಥಾಪನೆ ಮಾಡಬೇಕಾಗಿತ್ತು. ಇಡುಂಬನ್ ಈ ಕಾರ್ಯವನ್ನು ಸ್ವೀಕರಿಸಿ ಶೇಷ ಪರ್ವತದ ಶಿಖರವನ್ನು ತಂದು ಪಳನಿ ಪರ್ವತದ ಬಳಿ ವಿಶ್ರಾಂತಿ ಮಾಡ್ತಾನೆ. ಆದರೆ ಆ ಸಮಯದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ತಪಸ್ಸಿಗಾಗಿ ಅಲ್ಲಿ ಬಂದು ಆಸೀನನಾಗಿರ್ತಾರೆ. ಇದರಿಂದ ಇಡುಂಬನ್ ಮತ್ತು ಸುಬ್ರಹ್ಮಣ್ಯನ ನಡುವೆ ತೀವ್ರವಾಗಿರ್ತಕ್ಕಂಥ ಮಹಾಯುದ್ಧ ಉಂಟಾಗುತ್ತೆ. ಕೊನೆಗೆ ಸುಬ್ರಹ್ಮಣ್ಯ ಸ್ವಾಮಿ ಇಡುಂಬನನ್ನು ಕೊಲ್ತಾನೆ. ಆದರೆ ಇಡುಂಬನ ಭಕ್ತಿಯನ್ನು ನೋಡಿ ಅವನಿಗೆ ಜೀವ ಕೊಟ್ಟು ಸ್ವಾಮಿ ಮುರುಗನ್ ದೇವಾಲಯದ ದ್ವಾರಪಾಲಕನಾಗಿ ಇರಲು ಅನುಗ್ರಹ ಮಾಡ್ತಾರೆ. ಇಡುಂಬನ್ ಮತ್ತು ಪಳನಿ ದೇವಸ್ಥಾನ ಇದರ ಬಗ್ಗೆ ನೋಡೋಣ. ಇಡುಂಬನ್ ಇಂದು ಪಳನಿಯ ಮುಖ್ಯ ದೇವಗಳಲ್ಲಿ ಒಂದಾಗಿದ್ದು ಕಾವಡಿಯನ್ನು ಹೊತ್ತು ಹೋದವರಿಗೆ ಮೊದಲ ಪ್ರಾರ್ಥನೆ ಇಡುಂಬನ್ ದೇವರ ಬಳಿ ಮಾಡಬೇಕೆಂದು ನಂಬಿಕೆ ಇದೆ. ಹೀಗಾಗಿ ಕಾವಡಿ ಸೇವೆಯ ಪ್ರಮುಖ ಅಂಗವಾಗಿ ಇಡುಂಬನ್ ದೇವಾಲಯದಲ್ಲಿ ಪ್ರಾರ್ಥನೆ ಮಾಡಲಾಗುತ್ತೆ. ಆನಂತರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಮಾಡಲಾಗುತ್ತೆ. ಇಡುಂಬನ್ ಭಕ್ತಿಗೀತೆ ಮತ್ತು ವಿಶೇಷತೆಗಳು. ಇಡುಂಬನ್ ದೇವಾಲಯವನ್ನು ಪಳನಿಯಲ್ಲಿ ಮುರುಗನ್ ದೇವಾಲಯಕ್ಕಿಂತ ಮೊದಲು ದರ್ಶನ ಮಾಡುವುದು ಒಂದು ಪರಂಪರೆ. ಕಾವಡಿ ಸೇವೆ ಮಾಡುವವರು ಮೊದಲಿನ ಇಡುಂಬನಿಗೆ ಅರ್ಪಣೆ ಮಾಡಬೇಕು. ಇದು ಮುರುಗನ್ ಸೇವೆಯ ಒಂದು ಅಂಗವಾಗಿದೆ. ಇಡುಂಬನ್ ದೇವಾಲಯವನ್ನು ಇಡುಂಬನ್ ಕುಯಿಲು, ಇಡುಂಬನ್ ಟೆಂಪಲ್ ಎಂದು ಕರೆಯಲಾಗುತ್ತೆ. ಈ ಉಪಸಂಹಾರ ಏನಪ್ಪ ಅಂದರೆ, ಇಡುಂಬನ್ ತಪಸ್ಸು, ಶಕ್ತಿ ಮತ್ತು ಭಕ್ತಿ ಇದಕ್ಕೆ ಹೆಸರುವಾಸಿಯಾದ ಮಹಾನುಭಾವನಾಗಿದ್ದು, ಇಂದು ಪಳನಿ ಪರ್ವತಕ್ಕೆ ಹೋದವರಿಗೆ ಪ್ರಥಮ ಪೂಜೆ ಇಡುಂಬನ್ ದೇವರಿಗೆ ಸಲ್ಲಿಸಲಾಗುತ್ತೆ. ಈ ಕಾರಣದಿಂದ ಇಡುಂಬನ್ ದೇವಾಲಯವು ತಮಿಳುನಾಡಿನ ಪಳನಿಯಲ್ಲಿ ಮುಖ್ಯ ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಒಂದು ಅಂತ ಹೇಳಬಹುದು. ಮತ್ತು ಈ ತೈಪೂಸಂ ಬಗ್ಗೆ ಹೇಳಬೇಕು ಅಂದರೆ, ಮುರುಗನ ಭಕ್ತರ ಒಂದು ಪವಿತ್ರ ಹಬ್ಬ ಅಂತಲೇ ಹೇಳ್ಬೋದು ತೈಪೂಸಂ. ಮುರುಗನ್ ದೇವರಿಗೆ ಅರ್ಪಿಸಲಾದ ಅತ್ಯಂತ ಪವಿತ್ರ ಹಬ್ಬಗಳಲ್ಲಿ ಇದು ಒಂದಾಗಿದೆ. ಇದನ್ನು ತಮಿಳು ಜನಾಂಗದವರು ಭಕ್ತಿಯಿಂದ ಆಚರಣೆ ಮಾಡ್ತಾರೆ. ಈ ಹಬ್ಬ ತಮಿಳು ಕ್ಯಾಲೆಂಡರ್ನ ತೈ ಮಾಸದ ಪೂರ್ಣಿಮಾ ದಿನ ಪುಷ್ಯ ನಕ್ಷತ್ರದ ದಿವಸ ಪೂಸಂ ನಕ್ಷತ್ರ ಅಂತ ಇದು ಕರೀತಾರೆ. ಇದಿರುವಾಗ ಆಚರಣೆ ಮಾಡ್ತಾರೆ. ಈ ತೈಪೂಸಂ ಹಬ್ಬದ ಮಹತ್ವ ಏನಪ್ಪ ಅಂದರೆ, ತೈಪೂಸಂ ಹಬ್ಬವನ್ನು ಮುರುಗನ್ ದೇವರ ಶಕ್ತಿಯ ದಿನವೆಂದು ಭಾವಿಸಲಾಗುತ್ತೆ. ಈ ದಿನ ಪಾರ್ವತಿ ತಾಯಿಯು ತನ್ನ ಪುತ್ರನಾದ ಮುರುಗನ್ಗೆ ವೇಲ್ ಅಂದರೆ ದಿವ್ಯ ಭಾರವನ್ನು ಕೊಟ್ಟಿರ್ತಕ್ಕಂಥ ದಿನ ಅಂತ ಒಂದು ನಂಬಿಕೆ ಇದೆ. ಈ ವೇಲ್ ಅಸ್ತ್ರದ ಸಹಾಯದಿಂದ ಮುರುಗನ್ ತಾರಕಾಸುರ ಮತ್ತು ಸುರಪದ್ಮ ದೈತ್ಯರನ್ನು ಸೋಲಿಸಿದ ಅಂತ ಹೇಳ್ಬಿಟ್ಟು ಒಂದು ಆಚಾರ ಇದೆ. ತೈಪೂಸಂ ಪಾಪ ವಿನಾಶ ಮತ್ತು ಆತ್ಮಶುದ್ಧಿಯ ಹಬ್ಬ ಅಂತ ನಂಬಿಕೆ ಇದೆ. ಈ ತೈಪೂಸಂ ಹಬ್ಬದ ಆಚರಣೆಗಳು ಏನಪ್ಪ ಅಂದರೆ, ಮೊದಲನೇದಾಗಿ ಈ ಕಾವಡಿ ಸೇವೆ, ಕಾವಡಿ ಆಟಮ್ ಅಂತ ಹೇಳ್ಬಿಟ್ಟು ಏನು ಹೇಳ್ತಾರೆ, ಅದು ಮುರುಗನ್ ಭಕ್ತರು ತಪಸ್ಸಿಗಾಗಿ ಕಾವಡಿ ಹೊರ್ತಾರೆ.
ಕಾವಡಿ ಅಂದರೆ ಒಂದು ಮೊಳಕೆ ಸೋಪಿನಂತೆ ಶರೀರಕ್ಕೆ ಹೊತ್ತುಕೊಂಡು ಹೋಗುವ ಭಾರೀ ತೂಕದ ಪ್ರತಿಮೆ ಅಂತ ಹೇಳಲಾಗುತ್ತೆ. ಇದು ಪಾಪ ಪರಿಹಾರ, ಪ್ರಾರ್ಥನೆ, ಪೂರ್ಣತೆ ಮತ್ತು ಮುರುಗನ್ ಭಕ್ತಿಯ ಸಂಕೇತ. ಅಂದರೆ ಮೊದಲನೇದಾಗಿ ಪಾಪ ಪರಿಹಾರ ಆಗುತ್ತೆ, ಎರಡನೇದಾಗಿ ಪ್ರಾರ್ಥನೆಯೋ ಏನು ಪ್ರಾರ್ಥನೆ ಮಾಡ್ಕೊಳ್ತೀವೋ ಅದೆಲ್ಲ ಸಂಪೂರ್ಣವಾಗುತ್ತೆ, ಇಚ್ಛೆ ನೆರವೇರುತ್ತೆ. ಮೂರನೇದಾಗಿ ಮುರುಗನ್ನಲ್ಲಿ ಒಂದು ಭಕ್ತಿ, ಅತಿಯಾದ ಭಕ್ತಿ ಉಂಟಾಗಿ ಅವನು ಸಾಕ್ಷಾತ್ ಮುರುಗನ್ ಲೋಕನ ಪಡಿತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಲವಾರು ಭಕ್ತರು ಕಡೇಸಿಯ ಅಂದರೆ ಕಾವಡಿ ಆಟಂ, ಕಡೇಸಿ ಅಂದರೆ ಕಾವಡಿ ಆಟಂ ಅಂತ ಕರೆಯುವ ತೀವ್ರ ತಪಸ್ಸನ್ನು ಆಚರಣೆ ಮಾಡ್ತಾರೆ. ಈ ವ್ರತ ಮತ್ತು ತಪಸ್ಸು ಏನಪ್ಪ ಹೇಗಪ್ಪ ಅಂದರೆ, ಈ ಹಬ್ಬದ ಮೊದಲು 48 ದಿನಗಳ ತಪಸ್ಸು, ಉಪವಾಸ, ಶುದ್ಧ ಜೀವನ ಪಾಲನೆ ಮಾಡಬೇಕಾಗತ್ತೆ. ಮುರುಗನ್ ಭಕ್ತರು ಈ ದಿನ ಕೈಗೆ ಶರ ಅಂದರೆ ವೇಲ್ ಅಂದರೆ ಬಾಣ ಅಂತ ಹೇಳ್ಬಿಟ್ಟು ಇದಕ್ಕೆ ಹೆಸರ ಶರ ಅಂತ, ಇದಕ್ಕೆ ವೇಲ್ ಅಂತ ಹೇಳ್ಬಿಟ್ಟು ಕರೀತಾರೆ. ಶರವನ್ನು ತೊಡಿಸಿ ಕಡ್ಡಿಗಳನ್ನು ಚುಚ್ಚಿ ತಪಸ್ಸು ಮಾಡ್ತಾರೆ. ಕೆಲವರು ಜೀವನದ ಬಾಧೆಗಳನ್ನು ನಿವಾರಿಸಲು ತುಂಡು ಚೀಲಗಳನ್ನು ಹೊತ್ತುಕೊಂಡು ಭಕ್ತಿಯಿಂದ ನಡೆದು ಹೋಗ್ತಾರೆ. ತೈಪೂಸಂ ಯಾತ್ರೆಗಳು ಏನಪ್ಪ ಅಂದರೆ ಎಲ್ಲೆಲ್ಲಿಗೆ ಅಂತಂದರೆ, ಮಲೇಷಿಯಾ ಬತುಗುಹೆ ಅಂತ ಹೇಳ್ಬಿಟ್ಟು ಇದಕ್ಕೆ ಹೆಸರು. ಮಲೇಷಿಯಾದ ಪೆಟ್ರೋನಾಸ್ ಟವರ್ ಬಳಿ ಬತುಗುಹೆ ದೇವಾಲಯ ಇಡೀ ಜಗತ್ತಿನಲ್ಲೇ ತೈಪೂಸಂ ಹಬ್ಬವನ್ನು ಅತ್ಯಂತ ಅದ್ಧೂರಿಯಿಂದ ಆಚರಣೆ ಮಾಡ್ತಕ್ಕಂಥ ಸ್ಥಳ ಇದು. ಎರಡನೇದು ಯಾವುದು ಅಂದರೆ ಪಳನಿ. ಇದು ತಿರುಚೆಂದೂರು, ಆಮೇಲೆ ತಿರುವೇಲಂಗೂಡು, ತಿರುಚೆಂದೂರು ಮತ್ತು ತಿರುವೇಲಂಗೂಡು ಮುಂತಾದ ತಮಿಳುನಾಡಿನ ಆರುಮುಗನ್ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತೆ. ಮೂರನೇದಾಗಿ ಏನಪ್ಪ ಅಂದರೆ ತೈಪೂಸಂ ತತ್ವಶಾಸ್ತ್ರ, ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್ ಏನಪ್ಪ ಅಂದರೆ, ತೈಪೂಸಂ ಹಬ್ಬ ಆಧ್ಯಾತ್ಮಿಕ ಶುದ್ಧೀಕರಣದ ದಿನ. ಮುರುಗನ್ ನೀಡಿದ ಶಕ್ತಿಯ ಬೆಳಕಿನಲ್ಲಿ ಎಲ್ಲ ಭಕ್ತರು ತಮ್ಮ ಕರ್ಮಪಾಪಗಳ ನಿವಾರಣೆಗೆ ತಪಸ್ಸು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಮತ್ತು ಓಂ ಶರವಣ ಭವ ಈ ಮಂತ್ರ ಜಪ ಮಾಡುವ ಭಕ್ತರು ಪಾಪ ವಿಮೋಚನೆಯನ್ನು ಪಡಿತಾರೆ ಅಂತ ಹೇಳ್ಬಿಟ್ಟು ಹೇಳ್ತದೆ. ಈ ಹಬ್ಬ ತೇಜೋಶಕ್ತಿ, ಧೈರ್ಯ ಮತ್ತು ವೈರಾಗ್ಯದ ಸಂಕೇತ ಅಂತ ಹೇಳ್ಬೋದು. ತೈಪೂಸಂ ಹಬ್ಬ ಆಧ್ಯಾತ್ಮಿಕ ಶುದ್ಧೀಕರಣದ ದಿನ. ಮುರುಗನ್ ನೀಡಿದ ಶಕ್ತಿಯ ಬೆಳಕಿನಲ್ಲಿ ಎಲ್ಲ ಭಕ್ತರು ತಮ್ಮ ಕರ್ಮ ಪಾಪಗಳ ನಿವಾರಣೆಗೆ ತಪಸ್ಸು ಮಾಡ್ತಾರೆ. ಓಂ ಶರವಣ ಭವ ಅಂತ ಹೇಳ್ಬಿಟ್ಟು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾರೆ. ನಾಲ್ಕನೇದಾಗಿ ತೈಪೂಸಂ ಉಪವಾಸ ಮತ್ತು ನಿಯಮಗಳು ಏನಪ್ಪ ಅಂದರೆ, ಮುರುಗನ್ ಭಕ್ತರು ಈ ದಿನ ಎಳ್ಳು, ಬೆಲ್ಲ, ಹಣ್ಣಿನ ಹೋಳಿಗೆ ಮತ್ತು ಸಾತ್ವಿಕ ಆಹಾರವನ್ನು ಸೇವನೆ ಮಾಡಬೇಕು. ಕೆಲವರು ಪೂರ್ಣ ಉಪವಾಸ ಮಾಡ್ತಾರೆ. ಪಶು ಪಕ್ಷಿ ಬಲಿಗಳನ್ನು ನಿಷೇಧ ಮಾಡಲಾಗಿದೆ, ಅವತ್ತಿನ ಬಲಿ ಇತ್ಯಾದಿಗಳು ಇಲ್ಲ. ಈ ದಿನ ಕುರುಹು ತೋಡಿಸಿಕೊಳ್ಳುವುದು, ಮುಡಿ ಹಾಕಿಕೊಳ್ಳೋದು, ಮೈಗೆ ಹಳದಿ ಅರಿಶಿನ ಹಾಕ್ಕೊಳ್ಳೋದು, ಗಂಗಾ ಸ್ನಾನ ಮಾಡೋದು ಇತ್ಯಾದಿಗಳೆಲ್ಲ ಉಂಟು. ಇದರ ಅಂಗ ಇದು, ಹಬ್ಬದ ಒಂದು ಅಂಗ ಇದು. ಈ ತೈಪೂಸಂ ಹಬ್ಬದ ವಿಶೇಷ ಪೂಜೆಗಳೇನಪ್ಪ ಅಂದರೆ, ವೇಲ್ ಪೂಜೆ. ಮುರುಗನ್ ದೇವರಿಗೆ ವೇಲ್ ಅರ್ಪಣೆ ಮಾಡಲಾಗುತ್ತೆ. ಅಭಿಷೇಕ, ಪಾಲು, ಪಚ್ಚಕರ್ಪೂರ, ಸಾಂಬ್ರಾಣಿ, ಗಂಧ, ಕುಂಕುಮ, ಹಾಲು ಇತ್ಯಾದಿನ ಅರ್ಪಣೆ ಮಾಡೋದು. ದ್ರಾಕ್ಷಾರಸ, ತೆಂಗಿನಕಾಯಿ ನೀರು ಮುಂತಾದ 6 ದ್ರವ್ಯಗಳಿಂದ ಅಭಿಷೇಕ ಮಾಡ್ತಾರೆ. ಅದು ಹಾಲು, ಪಚ್ಚಕರ್ಪೂರ, ಸಾಂಬ್ರಾಣಿ, ಕುಂಕುಮ, ಆಮೇಲೆ ದ್ರಾಕ್ಷಾರಸ, ತೆಂಗಿನ ನೀರು ಇತ್ಯಾದಿಗಳೆಲ್ಲ. ಅದಾದಮೇಲೆ ಅನ್ನದಾನ
ವಿಶೇಷವಾದ ಕೆಲಸ ಅಂತ ಅನ್ನದಾನ ಮಾಡ್ತಕ್ಕಂಥದ್ದು. ಆಮೇಲೆ ಈ ತೀಮಿತಿ ಅಂತ ಅಂದರೆ ಬೆಂಕಿ ಮೇಲೆ ನಡೆಯೋದು. ಇಂಗುರದ ಬೆಂಕಿಯಲ್ಲಿ ನಡೆಯುವುದು ಪುಣ್ಯದ ಚಿಹ್ನೆ ಅಂತ ಹೇಳ್ಬೋದು. ಈ ತೈಪೂಸಂ ಹಬ್ಬದ ಜಾಗತಿಕ ಪ್ರಭಾವ ಏನಪ್ಪ ಅಂದರೆ ಮಲೇಷಿಯಾ, ಸಿಂಗಪೂರು, ಶ್ರೀಲಂಕಾ, ಇಂಡೋನೇಷ್ಯಾ, ಆಮೇಲೆ ಫಿಜಿ, ಆಗ್ನೇಯ ಏಷ್ಯಾ ಮತ್ತು ಕೇರಳ, ತಮಿಳುನಾಡು, ಕರ್ನಾಟಕದ ಭಾಗಗಳಲ್ಲಿ ಭಕ್ತಿಯಿಂದ ಆಚರಣೆ ಮಾಡ್ತಾರೆ. ಭಕ್ತರು ಮುರುಗನ್ ದೇವಾಲಯಗಳಿಗೆ ಪದಯಾತ್ರೆ ಮಾಡ್ತಾರೆ. ಈ ಹಬ್ಬ ಮುರುಗನ್ ಭಕ್ತರಿಗೆ ಜೀವನದಲ್ಲಿ ಶಕ್ತಿ, ಶಾಂತಿ, ಶ್ರದ್ಧೆ ಮತ್ತು ಧೈರ್ಯ, ಐಶ್ವರ್ಯ, ನೆಮ್ಮದಿ, ಆರೋಗ್ಯ ಎಲ್ಲವನ್ನು ಕರುಣಿಸ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದಿನ ಅಂತ ಹೇಳ್ಬೋದು. ಈ ತೈಪೂಸಂ ಹಬ್ಬದ ಸಂದೇಶ ಏನಪ್ಪ ಅಂದರೆ ಅಜ್ಞಾನ ನಾಶವಾಗಿ ಜ್ಞಾನ ಬೆಳೆಯುವ ಹಬ್ಬ ಅಂತ ಹೇಳ್ಬಿಟ್ಟರೆ ಕರೀತಾರೆ. ಎರಡನೇದಾಗಿ ಪಾಪ ಪರಿಹಾರ, ಕರ್ಮ ನಿವಾರಣೆಗೆ ತಪಸ್ಸು ಇದು. ಮೂರನೇದಾಗಿ ಏನಪ್ಪ ಅಂದರೆ ಮುರುಗನ ಆರಾಧನೆ, ಶಕ್ತಿ, ಧೈರ್ಯ, ಶುದ್ಧ ಭಕ್ತಿ ಇತ್ಯಾದಿಗಳು. ನಾಲ್ಕನೇದು ಏನಪ್ಪ ಅಂದರೆ ಸೇವಾ ಪರಂಪರೆಯ ಪ್ರಾರಂಭ, ಅನ್ನದಾನ ಯಾತ್ರೆ, ಪ್ರಾರ್ಥನೆ ಇತ್ಯಾದಿಗಳು ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ತೈಪೂಸಂ ಹಬ್ಬದ ಕೊನೆಯ ಮಾತು ಏನಪ್ಪ ಅಂದರೆ ತೈಪೂಸಂ ಒಂದು ಪವಿತ್ರ ಮುರುಗನ್ ಹಬ್ಬ. ಇದು ಭಕ್ತರಲ್ಲಿ ಜ್ಞಾನ, ಶಕ್ತಿ ಮತ್ತು ಶುದ್ಧತೆಯನ್ನು ತರುತ್ತೆ. ಈ ಹಬ್ಬದ ಉದ್ದೇಶ ಪಾಪ ಪರಿಹಾರ, ಭಕ್ತಿ, ತಪಸ್ಸು ಮತ್ತು ಮುರುಗನ್ ತತ್ವವನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು. ವೇಲ್ಮುರುಗ ಓಂ ಶರವಣ ಭವ. ಈ ಕಾವಡಿ ಬಗ್ಗೆ ಒಂದು ಸ್ವಲ್ಪ ನೋಡೋಣ ಏನು ಅಂತ. ಈ ಕಾವಡಿ ಎಂಬುದು ಮಹಾದೇವನ ಪುತ್ರನಾದ ಮುರುಗನ್ ಸ್ವಾಮಿಗೆ ಅರ್ಪಿಸಲಾದ ಶ್ರದ್ಧಾ ಸೇವೆ ಅಂತ. ಇದನ್ನು ತಮಿಳು ಸಂಪ್ರದಾಯದಲ್ಲಿ ತೀವ್ರ ತಪಸ್ಸಿನ ಚಿಹ್ನೆ ಅಂತಲೇ ಪರಿಗಣಿಸಲಾಗುತ್ತೆ. ಮುರುಗನ್ ಭಕ್ತರು ತೈಪೂಸಂ ಹಬ್ಬದ ಸಮಯದಲ್ಲಿ ಕಾವಡಿ ಹೊತ್ತು ಮುರುಗನ್ ದೇವಾಲಯಗಳಿಗೆ ಹೋಗ್ತಾರೆ. ಈ ಸೇವೆಯನ್ನು ಕಾವಡಿ ಆಟಂ ಅಥವಾ ಕಾವಡಿ ನೃತ್ಯ ಅಂತಲೇ ಕರೀತಾರೆ. ಈ ಕಾವಡಿ ಸೇವೆದ ಮಹತ್ವ ಏನಪ್ಪ ಅಂದರೆ ಮುರುಗನ್ ದೇವರಿಗೆ ಭಕ್ತಿ ತೋರಿಸುವ ಶ್ರೇಷ್ಠ ಸೇವೆ ಅಂತಲೇ ಹೇಳ್ಬೋದು. ಪಾಪ ಪರಿಹಾರ ಮತ್ತು ಸಂಕಟ ನಿವಾರಣೆ. ಮೂರನೇದಾಗಿ ಇಚ್ಛಾಪೂರ್ವಕ ಮನಸ್ಸನ್ನು ಮುರುಗನ್ ದೇವರಿಗೆ ಅರ್ಪಿಸುವ ವಿಧಾನ. ಭಕ್ತರು ತಪಸ್ಸಿನ ಮೂಲಕ ಶರೀರ ಮತ್ತು ಮನಸ್ಸನ್ನು ಶುದ್ಧಗೊಳಿಸುವ ವಿಧಾನ. ಈ ಕಾವಡಿ ಸೇವೆಯ ಪುರಾಣ ಕಥೆ ಏನಪ್ಪ ಅಂದರೆ ಕಾವಡಿ ಸೇವೆಗೆ ಸಂಬಂಧಿಸಿದ ಒಂದು ಪ್ರಮುಖ ಕಥೆ ಅಗಸ್ತ್ಯ ಮುನಿ ಶಿಷ್ಯ ಇಡುಂಬನ್ನನಿಗೆ ಸಂಬಂಧಿಸಿದೆ. ಈ ಇಡುಂಬನ್ ಮತ್ತು ಕಾವಡಿ ಸೇವೆ ಏನಪ್ಪ ಅಂದರೆ ಇಡುಂಬನ್ ಮುರುಗನ್ ಭಕ್ತನಾಗಿದ್ದು ಮತ್ತು ತನ್ನ ಗುರು ಅಗಸ್ತ್ಯ ಮುನಿ ಸೇವೆಗಾಗಿ ಶೇಷ ಪರ್ವತದ 2 ಶಿಖರಗಳನ್ನು ತಂದು ಮುರುಗನ್ ದೇವಾಲಯದಲ್ಲಿ ಸ್ಥಾಪಿಸಲು ಪ್ರಯತ್ನ ಮಾಡ್ತಾನೆ. ಇಡುಂಬನ್ ಈ ಶಿಖರಗಳನ್ನು ಹೊತ್ತುಕೊಂಡ ಪಳನಿ ಬೆಟ್ಟವನ್ನು ಪ್ರವೇಶಿಸಿದಾಗ ಮುರುಗನ್ ಅವರನ್ನು ತಡೀತಾನೆ. ಇಡುಂಬನ್ ಮತ್ತು ಮುರುಗನ್ ನಡುವೆ ಯುದ್ಧ ಉಂಟಾಗುತ್ತೆ. ಮುರುಗನ್ ಅವನನ್ನು ಹಿಂಸಿಸುತ್ತಾನೆ ಮತ್ತು ಸಾಯಿಸ್ತಾನೆ. ಆದರೆ ಅವನ ಭಕ್ತಿಯನ್ನು ಅರಿತು ಅವನಿಗೆ ಪುನರ್ಜನ್ಮ ಕೊಡ್ತಾನೆ. ಇಡುಂಬನ್ ಮೊದಲ ಕಾವಡಿ ಭಕ್ತನಾಗಿ ಪರಿಗಣಿಸಲ್ಪಟ್ಟು ಮತ್ತು ಅವನಿಗೆ ಆಗಿನಿಂದ ಮುರುಗನ್ ದೇವಾಲಯದಲ್ಲಿ ಕಾವಡಿ ಸೇವೆ ಒಂದು ಪವಿತ್ರ ಸೇವೆ ಆಯಿತು. ಈ ಕಾವಡಿ ಸೇವೆಯ ವಿಧಾನ ಏನಪ್ಪ ಅಂದರೆ ಕಾವಡಿ ಸೇವೆ ತುಂಬ ಕಟ್ಟುನಿಟ್ಟಾದ ನಿಯಮಗಳು ಮತ್ತು ತಪಸ್ಸಿನ ಶ್ರದ್ಧೆಯಿಂದ ಮಾಡಲಾಗುತ್ತೆ. ಈ ತಯಾರಿ ಏನಪ್ಪ ಅಂದರೆ 48 ದಿವಸ ಪೂರ್ವ ತಪಸ್ಸು, ಉಪವಾಸ ಮಾಡಬೇಕು, ಮಲಗಲು ಇದು ನೆಲದ ಮೇಲೆ ಇತ್ಯಾದಿ ಮಾಡ್ತಕ್ಕಂಥದ್ದು, ಚಪ್ಪಲಿ ಇಲ್ಲದೆ ಪಾದಯಾತ್ರೆ ಮಾಡಬೇಕು. ಆಮೇಲೆ ಎರಡನೇದಾಗಿ ಏನಪ್ಪ ಅಂದರೆ ತಮಿಳು ವೇಲ್ಮುರುಗ ಎಂಬ